ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಪನ್ನೀರ್ ಬಿರಿಯಾನಿ ಮಾಡ್ತಿದ್ದೀನಿ, ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. 4-5 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಮತ್ತು ಪುದೀನ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತುಂಬಾ ಲೆಂದಿ ಪ್ರೊಸೆಸ್ ಇರುತ್ತೆ ಬಿರಿಯಾನಿ. ಸೊ ತರಕಾರಿಗಳನ್ನು ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟಿಗೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಈಗ 2-3 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಇನ್ನು ಚೆನ್ನಾಗಿ ಎಣ್ಣೆ ಕಾಯಲಿ. ನೆಕ್ಸ್ಟಿಗೆ ಉದ್ದುದ್ದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಳಿ. ಅದನ್ನು ಎಣ್ಣೆಲೇ ಹುರ್ಕೋಬೇಕು. ಯಾವುದೇ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಮಾಡುವಾಗ ಈರುಳ್ಳಿನ ಹಸಿ ಹಸಿಯಾಗಿ ಇರಬಾರ್ದು. ಸೊ ಚೆನ್ನಾಗಿ ಫ್ರೈ ಆಗಿರಬೇಕು, ಗೋಲ್ಡನ್ ಬ್ರೌನು ಬಂದಿರಬೇಕು. ಅಂದರೆ ಬಿರಿಯಾನಿ ಅಥವಾ ಪಲಾವ್ ಮಾಡುವಾಗ ತುಂಬಾ ರುಚಿಯಾಗೂ ಬರುತ್ತೆ, ಟೇಸ್ಟು ಚೆನ್ನಾಗಿ ಇರುತ್ತೆ. ನೋಡಿ, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಇದನ್ನು ತುಂಬಾ ರೋಸ್ಟ್ ಆಗಿ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಿದೆ. ಈಗ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ಅದೇ ಎಣ್ಣೆ ಇತ್ತಲ್ಲ, ಸೊ ಸ್ವಲ್ಪ ಎಣ್ಣೆನ ಜಾಸ್ತಿನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಈರುಳ್ಳಿನ ಎಲ್ಲನೂ ತೆಗೆದಿಟ್ಕೊಳ್ಳಿ. ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನಾನು ಇಲ್ಲಿ ರೋಸ್ಟ್ ಮಾಡಿದ್ದೀನಿ. ಎಣ್ಣೆ ಕಾದಿದೆಯಲ್ಲ, ಈಗ ಅದಕ್ಕೆ ನಾವು ಈಗ ನೆಕ್ಸ್ಟಿಗೆ ಪನ್ನೀರನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಬಿರಿಯಾನಿಗೆ ಈ ಥರ ಎಲ್ಲನೂ ಫ್ರೈ ಮಾಡ್ಕೋಬೇಕು, ಅಂದರೆ ರುಚಿಯಾಗಿರುತ್ತೆ ಬಿರಿಯಾನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಹೊಳಸಾಕಿ. ನೋಡಿ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಕಲರ್ ಬರಬೇಕು, ಅದು ಅಂದರೆ ಚೆನ್ನಾಗಾಗುತ್ತೆ ಪನ್ನೀರು. ಡೈರೆಕ್ಟಾಗಿ ಹಾಕಿದರೆ ಅಷ್ಟೊಂದು ಟೇಸ್ಟಾಗಿ ಬರಲ್ಲ. ಸೊ ಬಿರಿಯಾನಿಗೆ ಯಾವತ್ತಲಿದ್ದರೂ ಈ ಥರ ಎಣ್ಣೆಯಲ್ಲಿ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು. ಸೊ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಏನಂದರೂ ಇದಕ್ಕೆ 1.5 ಟೈಮ್ ಆಗಿದೆ, ಅಂದರೆ 1.5 ತಾಸು ಆಗಿದೆ ಬಿರಿಯಾನಿ ಮಾಡೋಕ್ಕೆ. ಸೊ ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೆ, ಆಮೇಲೆ ಇದೆಲ್ಲ ಎಣ್ಣೆಲಿ ಫ್ರೈ ಮಾಡೋಕ್ಕೆ ಸೊ ಸ್ವಲ್ಪ ಟೈಮ್ ಹಿಡಿದಿದೆ. ಈಗ 2-3 ಸ್ಪೂನು ಮೊಸರು ಹಾಕ್ಕೊಂಡಿದ್ದೀನಿ ಒಂದು ಬೌಲಿಗೆ. ಈಗ ಇದಕ್ಕೆ ಮಸಾಲೆ ಹಾಕ್ಕೋತಾ ಇದ್ದೀನಿ. ಈಗ 2 ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಇಲ್ಲಿ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಕಲರು ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಅರಿಶಿನ 1 ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಫೋರ್ಕ್ಲೇ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ದೆನಲ್ಲ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಪುದೀನ, ಸೊ ಅದನ್ನು ಪೇಸ್ಟ್ನ ಹಾಕೋತಾ ಇದ್ದೀನಿ ನಾನು. ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಈ ಬಿರಿಯಾನಿ ತುಂಬಾ ಟೇಸ್ಟ್ ಆಗಿರುತ್ತೆ. ನಿಮ್ಮ ಮನೇಲಿ ಯಾವ ಥರ ಬಿರಿಯಾನಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಈಗ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ, ಸೊ ಅದನ್ನೂ ಹಾಕ್ತಾಯಿದ್ದೀನಿ. ಪನ್ನೀರು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ, ಸೊ ಅದನ್ನೂ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು 1/2 ಅವರ್ ಸ್ವಲ್ಪ ನೆನೆಸಿ ಇಡಿ, ಅಂದರೆ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ.
ಇಲ್ಲೇ ಮತ್ತೆ ಕ್ಯಾರೆಟು, ಬೀನ್ಸು ಯಾವ ಶೇಪಲ್ಲಿ ಬೇಕು ನೋಡಿ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಹಾಕೋಬೋದು. ಇವು ಉದ್ದುದ್ದಾಗಿ ಕ್ಯಾರೆಟು ಮತ್ತು ಬೀನ್ಸು ಚೆನ್ನಾಗಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡ್ರೆ ಬಾಯಲ್ಲಿ ಆ ಥರ ಸಿಗ್ತಾ ಇರತ್ತೆ. ಪನ್ನೀರು ಈ ಥರ ತರಕಾರಿ ಎಲ್ಲ ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂಕರು ತುಂಬಾ ಅದ್ಭುತವಾಗಿ ಬಂದಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲನೂ ಒದಗುತ್ತೆ. ಮಸಾಲೆನೂ ಎಲ್ಲನೂ ತರಕಾರಿಗೆ ಮತ್ತು ಪನ್ನೀರಿಗೆ ಚೆನ್ನಾಗಿ ಹೊಂದುತ್ತೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ ಅದೇ ಎಣ್ಣೆನೇ ಬಳಸ್ತಾ ಇದ್ದೀನಿ ನಾನು. ಇಲ್ಲಿ ಪನ್ನೀರು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ನಲ್ಲ, ಸೊ ಅದೇ ಎಣ್ಣೆನೇ ಕಂಟಿನ್ಯೂ ಆಗಿ ಬಳಸ್ತಾ ಇದ್ದೀನಿ. ಇಲ್ಲಿ ಸಾಜೀರಿಗೆ ಎಲ್ಲ ಮಸಾಲೆ ತೊಗೊಂಡಿದ್ದೀನಿ. ಒಂದು ಚಕ್ಕೆ, 2 ಲವಂಗ, 2 ಮೆಣಸು, ಸಾಜೀರಿಗೆ, ಜೀರಿಗೆ ಎಲ್ಲನೂ ಮಸಾಲೆ ಐಟಮ್ನ, ಕರಿ ಲೀವ್ಸು ಎಲ್ಲನೂ ತೊಗೊಂಡಿದ್ದೀನಿ. ಪಲಾವ್ ಎಲೆ, ಮಸಾಲೆಗೆ ಯಾವುದಾದ್ರು ಮಸಾಲೆ ಇರುತ್ತೆ ನೋಡಿ ಅದನ್ನೆಲ್ಲನೂ ತೊಗೊಂಡಿದ್ದೀನಿ. ಮತ್ತು ಈಗ ಇಲ್ಲಿ ಮತ್ತೊಂದು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಬಿರಿಯಾನಿಗೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋಬಾರ್ದು, ಅಂದರೆ ಅಷ್ಟೊಂದು ರುಚಿಯಾಗಿ ಬರಲ್ಲ. ಇಲ್ಲಾಂದರೆ ತುಂಬಾ ಸೀದೆ ಹೋದಂಗೆ ಆಗಿಬಿಡುತ್ತೆ, ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇಲ್ಲಿ ಕೊತ್ತಂಬರಿ, ಕರಿಬೇವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಿದ್ದೀನಿ. ಇಲ್ಲಿ ಎಷ್ಟು ಎಣ್ಣೆಯಲ್ಲಿ, ಆಮೇಲೆ ಬಿರಿಯಾನಿ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀರೋ ಅಷ್ಟು ರುಚಿಯಾಗಿ ಬರುತ್ತೆ. ನಾನು ಇಲ್ಲಿ ಸ್ವಲ್ಪ ಇಂಗುನ ಹಾಕ್ಕೋತಾ ಇದ್ದೀನಿ, ಜೀರ್ಣಶಕ್ತಿನೂ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಎಲ್ಲ ಅಡುಗೆಗೂ ಹಿಂಗೆ ಹಾಕ್ಕೊಂಡ್ರೂ ತುಂಬಾ ಒಳ್ಳೆಯದು. ಆಮೇಲೆ ಹಸಿ ಬಟಾಣಿ ಬಿಡಿಸಿಟ್ಕೊಂಡಿದ್ದೆ ಅದನ್ನೂ ಹಾಕ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಬಿರಿಯಾನಿನ, ತುಂಬಾ ಅದ್ಭುತವಾಗಿ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯಲ್ಲಿ ಮತ್ತೆ ಮತ್ತೆ ಮಾಡು ಅಂತ ಇದ್ದಾರೆ ಬಿರಿಯಾನಿ, ಅಷ್ಟು ರುಚಿಯಾಗಿ ಬಂದಿತ್ತು ನೋಡಿ. ಇದನ್ನು ಎಣ್ಣೆಯಲ್ಲಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಕಲರ್ನು ತುಂಬಾ ಅದ್ಭುತವಾಗಿ ಬಂದಿತ್ತು. ನೋಡಿ ಎಣ್ಣೆನೂ ಬಿಟ್ಕೋತಾ ಇದೆ. ಮೊಸರಲ್ಲಿ ಮೆರಿನೇಟ್ ಆಗೋಕ್ಕೆ ಬಿಟ್ಟಿದ್ನಲ್ಲ, ಸೊ ಅದನ್ನು ತುಂಬಾ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಅದು. ಈಗ ರೈಸ್ನ 1 ಕಪ್ಪು ನೆನೆ ಇಟ್ಟಿದ್ದೆ ನಾನು. ಅಭಿನಂದನ್ ಪೊನ್ನಿ ಅಂತ ರೈಸ್ ಬರುತ್ತೆ, ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. 1 ಕಪ್ಪಿಗೆ 3 ಕಪ್ಸ್ ಹಾಕ್ಕೋಬೋದು ರೆಗ್ಯುಲರಾಗಿ ಮಾಡಬೇಕಾದ್ರೆ. ತುಂಬ ಮೆತ್ತಗೆ ಬೇಕಂತಂದರೆ 3 ಕಪ್ ಹಾಕ್ಕೊಳ್ಳಿ, ಇಲ್ಲ ಉದುರಾಗಿ ಇರಲಿ ಅಂತಂದರೆ 2.5 ಕಪ್ಪು ಇಲ್ಲ 2 ಕಪ್ಪು ಹಾಕ್ಕೋಬೋದು. ಇದಕ್ಕೆ ತುಂಬಾ ಉದುರಾಗಿ ಚೆನ್ನಾಗಿ ಬರುತ್ತೆ ರೈಸು ಇದು. ಇಲ್ಲಿ ಬಿರಿಯಾನಿ ರೈಸೂ ಬಳಸ್ಬೋದು, ಈ ಥರ ಬಾಸುಮತಿ ರೈಸ್ನೂ ಬಳಸ್ಬೋದು. ಆಮೇಲೆ ಇದು ಅಭಿನಂದನ್ ಪೊನ್ನಿ ಅಂತ ರೈಸ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಯೂಶ್ವಲಿ ಅದೇ ಬಳಸ್ತೀನಿ, ಸೊ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ನೀರು ಹಾಕ್ಕೊಂಡಿದ್ದೀನಿ. 3 ಕಪ್ ಹಾಕ್ಕೊಂಡಿದ್ದೀನಿ ನಾನು. ಅಕ್ಕಿನ ಹಾಫ್ ಆನ್ ಅವರು ನೆನೆಸಿಟ್ಟಿದ್ದೆ. ಯಾವುದೇ ಅಕ್ಕಿ ಆಮೇಲೆ ಬೇಳೆ ಸಾಂಬಾರು ಯಾವುದೇ ಮಾಡ್ತಾ ಇರಲಿ, ಸೊ ಆವಾಗ ಅದರಲ್ಲಿ ಧೂಳು ಎಲ್ಲ ಇರುತ್ತಲ್ಲ ತೊಳೆದು ಚೆನ್ನಾಗಿ, ಆಮೇಲೆ ಅದನ್ನು ಸ್ವಲ್ಪ ನೆನೆಸಿಟ್ರೆ ಬೇಗನೂ ಆಗುತ್ತೆ, ಆಮೇಲೆ ರುಚಿನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಮುಕ್ಸು ಈ ಥರ ಸ್ಮೆಲ್ಲು ಬರಲ್ಲ, ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಬಿರಿಯಾನಿಗೆ. 3 ವಿಜಿಲ್ ಆದರೆ ತುಂಬಾ ಮೆತ್ತಗಾಗಿಬಿಡುತ್ತೆ. ಇಲ್ಲ 2 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮೊಸರು ಬಜ್ಜಿನೂ ಮಾಡಿದ್ದೆ ನಾನು. ಸ್ವಲ್ಪ ಈರುಳ್ಳಿ, ಆಮೇಲೆ ಅರ್ಧದಷ್ಟು ಟೊಮೆಟೊ, ನೆಕ್ಸ್ಟು ಸ್ವಲ್ಪ ಧನಿಯಾ ಪುಡಿ,
ಆಮೇಲೆ ಸ್ವಲ್ಪನೇ ಚಿಟಿಕೆಯಷ್ಟು ಉಪ್ಪು, ಆಮೇಲೆ ಸಕ್ಕರೆ ಯೂಸ್ ಮಾಡಿದ್ದೆ ನಾನು. ಚೆನ್ನಾಗಿ ಬಂದಿತ್ತು. ಆಮೇಲೆ ಜೀರಿಗೆ ಪುಡಿ ಯೂಸ್ ಮಾಡಿದ್ದೆ ರಾಯ್ತಾಗೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟಿಗೆ ಇದಕ್ಕೆ ಬಿರಿಯಾನಿಗೆ ಗ್ಯಾಸ್ ಆನ್ ಮಾಡಿ ಈ ಥರ ಚಕ್ಕೆನ ಚೆನ್ನಾಗಿ ಸುಟ್ಕೊಳ್ಳಿ. ಚೆನ್ನಾಗಿ ಸುಟ್ಟು ಅದಕ್ಕೆ ಮೇಲ್ಗಡೆ ಒಂದು ಕಪ್ಪಿಟ್ಟು ನೆಕ್ಸ್ಟ್ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಕ್ಲೋಸ್ ಮಾಡಿ. ಅಂದರೆ ತುಂಬಾ ರುಚಿಯಾಗಿ ಫ್ಲೇವರ್ನು ಚೆನ್ನಾಗಿ ಬರುತ್ತೆ ಬಿರಿಯಾನಿದು. ಚಕ್ಕೆ ಕಾದಿತ್ತಲ್ಲ, ಈಗ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ಅದನ್ನು ಕುಕ್ಕರ್ನ ಕ್ಲೋಸ್ ಮಾಡಿ 5 ನಿಮಿಷ ಬಿಡಿ, ಸಾಕಾಗುತ್ತೆ ಅಷ್ಟೇ. ಈ ಮೆಥಡ್ನ ಫಾಲೋ ಮಾಡಿ ನೋಡಿ ಒಂದ್ಸರಿ. ನೀವು ಬಿರಿಯಾನಿಗೆ ಯಾವ ಥರ ತರಕಾರಿ ಆಮೇಲೆ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಆಮೇಲೆ ಬಿರಿಯಾನಿನೇ ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಇಲ್ಲ ಅಂತಲೂ ಕಮೆಂಟ್ ಮಾಡಿ. ನೋಡಿ ಈಗ ಅದನ್ನು ಆಗಿದೆ. ಈಗ ನೆಕ್ಸ್ಟು ಅದನ್ನ ತೆಗೆದಿಟ್ಕೊಂಡು ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ. ಕಲರೂ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ನೂ ಅಂಕರು ಅದ್ಭುತವಾಗಿ ಬಂದಿತ್ತು. ನೋಡಿ ಪನ್ನೀರ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಉದುರಾಗಿ ಬಂದಿದೆ ನೋಡಿ ರೈಸು. ಇದಕ್ಕೆ ರಾಯ್ತಾ ಬೆಸ್ಟ್ ಕಾಂಬಿನೇಷನು. ರಾಯ್ತಾ ಹಾಕ್ಕೊಂಡು ತಿನ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆಯ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.